ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಟ್ಟರು ಕೂಡ ನಿಮ್ ದುಡ್ಡು ಸೇಫ್ ಅಲ್ಲ. ಗೊತ್ತಿಲ್ದಿರ ಏನಾದ್ರು ಮಾಡಿದಿರ ಅಂದ್ರೆ 100% ದುಡ್ಡು ಖಾಲಿ ಆಗುತ್ತೆ, ಮನೆ ಮಠನೂ ಮಾಡ್ಕೊಂತೀರಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ FD ಏನಾದ್ರು ಇಟ್ಟಿದ್ರೆ ನೀವು ಹೋಗಿ ಒಂದು ಆಲ್ಟೋ ಕಾರ್ ತಗೊಬೋದಾಗಿತ್ತು. ಅದೇ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶೇರ್ಸ್ ಅಲ್ಲಿ ಹಾಕಿದ್ರೆ ಇವತ್ತು ಹೋಗ್ಬಿಟ್ಟು XCV 700 ಆದ್ರೂ ಬರ್ತಿತ್ತು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ಟ್ರೇಡಿಂಗ್ ಅಪ್ ಕರ್ನಾಟಕ. ನಾನು ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ. ಏನಪ್ಪ ಕಾನ್ಸೆಪ್ಟ್ ಅಂದರೆ, ನೀವು ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರಿಗೂ ಇಷ್ಟ ಆಗೋದು ಯಾವ ಬ್ಯಾಂಕು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ನಿಮ್ಮ ಮಿಡಲ್ ಕ್ಲಾಸ್ ಅವರು, ಪೂರ್ ಪೀಪಲ್ ಏನು ಮಾಡ್ತಾರೆ, ಅಯ್ಯೋ ಬ್ಯಾಂಕ್ FD ಅಲ್ಲಿ ಹಾಕಿ ದುಡ್ಡು ಬರುತ್ತೆ, ಬ್ಯಾಂಕ್ FD ಅಲ್ಲಿ ಹಾಕಿ ದುಡ್ಡು ಬರುತ್ತೆ ಅಂತ ಎಲ್ಲರೂ ಎತ್ಕೊಂಡು ಹೋಗಿ ಬ್ಯಾಂಕ್ FD ಅಲ್ಲಿ ಇರ್ತೀರಾ. ಆ ಬ್ಯಾಂಕ್ FD ಅಲ್ಲಿ ಬರೋ ರಿಟರ್ನ್ಸ್ ನಿಮ್ ಇನ್ಫ್ಲೇಷನ್ ಅನ್ನು ಕೂಡ ಬೀಟ್ ಮಾಡಲ್ಲ. ಆ ಬ್ಯಾಂಕ್ FD ಅಲ್ಲಿ ಇಡೋ ಬದಲು ಯಾವತ್ತಾದ್ರೂ ಥಿಂಕ್ ಮಾಡಿದಿರಾ, ಆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗಿರುತ್ತೆ, ಆ ಸ್ಟಾಕ್ ಮಾರ್ಕೆಟ್ ಇಂದ ರಿಟರ್ನ್ಸ್ ನ ನಾವು ಕೂಡ ಪಡ್ಕೋಬಹುದು ಅಂತ. ನಿಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ನಂಬಿಕೆ ಇದೆಯಾ? ಸೊ ಬ್ಯಾಂಕ್ ಯಾವತ್ತೂ ಕ್ಲೋಸ್ ಆಗಲ್ಲ ಅಂತ. ಸೇಮ್ ಅದೇ ತರ ಸೊ ಫೈನಾನ್ಸ್ ಫೀಲ್ಡ್ ಅಲ್ಲಿ ಇರೋರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೇನು ನಂಬಿಕೆ ಇರುತ್ತೆ. ಹೆಂಗೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವತ್ತು ಆಪರೇಷನ್ಸ್ ನ ಕ್ಲೋಸ್ ಮಾಡಲ್ಲ, ಬಿಕಾಸ್ ಇದು ಆರ್ಬಿಐ ರೆಕಗ್ನೈಸ್ ಬ್ಯಾಂಕ್ ಇರುತ್ತೆ. ಸೊ ಗೌರ್ಮೆಂಟ್ ಏನೇ ಫಂಡ್ಸ್ ರಿಲೀಸ್ ಮಾಡಿದ್ರು ಫಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ತುಂಬಾ ಬರುತ್ತೆ. ಪ್ಲಸ್ ನಂಬರ್ ಆಫ್ ಅಕೌಂಟ್ಸ್ ಎಲ್ಲಿದೆ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇ ಇದೆ. ಓಕೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಜನಕ್ಕೊಂಥರ ಖುಷಿ, ಆ ಬ್ಯಾಂಕ್ ಅಲ್ಲಿ ಇಟ್ರೆ ನಮ್ಮ ದುಡ್ಡು ಸೇಫ್ ಅಂಡ್ ಸೇಫ್ ಅಂತ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಟ್ರು ಕೂಡ ನಿಮ್ ದುಡ್ಡು ಸೇಫ್ ಅಲ್ಲ. ಇದೇನು ಹಿಂಗ್ ಹೇಳ್ತಾ ಇದೀರ ಅಂದ್ರೆ, ಎಸ್ ನಿಜ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬ್ಯಾಂಕ್ FD 5 ಲಕ್ಷ ಮೇಲೆ 1 ರೂಪಾಯಿ ಇಟ್ರು ಸೇಫ್ ಅಲ್ಲ. ಇದು ನಾನು ಹೇಳ್ತಾ ಇರೋದಲ್ಲ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಬ್ಯಾಂಕ್ ಅಲ್ಲಿ ನೀವು 5 ಲಕ್ಷ ಮೇಲೆ ದುಡ್ಡಿಟ್ರೆ, ಸಪೋಸ್ ಆ ಬ್ಯಾಂಕ್ ಏನಾದ್ರೂ ಬ್ಯಾಂಕ್ ಕರಪ್ಟ್ ಆಯ್ತು, ಆಪರೇಷನ್ ನ ಶಟ್ ಡೌನ್ ಮಾಡ್ತು ಅಂದ್ರೆ 5 ಲಕ್ಷ ಮೇಲೆ 1 ರೂಪಾಯಿ ಕೂಡ ನಿಮ್ಗೆ ರಿಟರ್ನ್ ಬರಲ್ಲ. ಅಂದ್ರೆ 5 ಲಕ್ಷ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಇನ್ಶೂರೆನ್ಸ್ ನ ಪ್ರೊವೈಡ್ ಮಾಡ್ತಾರೆ ಬ್ಯಾಂಕ್ FD ಹೋಲ್ಡರ್ಸ್ ಆಗಿರ್ಲಿ, ಬ್ಯಾಂಕ್ ಅಲ್ಲಿ ಯಾರಾದ್ರು ಸೇವಿಂಗ್ಸ್ ಅಲ್ಲಿ ದುಡ್ಡಿಟ್ಟವ್ರು ಆಗಿರ್ಲಿ. ಓಕೆ, ಈ ತರ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಫ್ಟಿ 50 ಅಲ್ಲಿರೋ ಸ್ಟಾಕ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಿಫ್ಟಿ 50 ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಪೋರ್ಷನ್ ಅಷ್ಟು ಹೋಲ್ಡ್ ಮಾಡೇ ಮಾಡುತ್ತೆ. ಅಂದ್ರೆ ಇಂಡಿಯಾದಲ್ಲಿ ಒನ್ ಆಫ್ ದಿ ಸೇಫೆಸ್ಟ್ ಬ್ಯಾಂಕ್ ಯಾವುದು ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನೀವು ಏನಾದ್ರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ದುಡ್ಡು ಯಾವ ತರ ಇರೋದು, ಅದೇ ಆ ಅಮೌಂಟ್ ನ ಎತ್ಕೊಂಡೋಗಿ ಬ್ಯಾಂಕ್ FD ಅಲ್ಲಿ ಇಟ್ಟಿದ್ರೆ ಯಾವ ತರ ಇಡೋದು ಅಂತ ಈ ವಿಡಿಯೋ ಉದ್ದೇಶ. ಜಸ್ಟ್ ಫಾರ್ ಎಜುಕೇಶನಲ್ ಪರ್ಪಸ್ ಅಷ್ಟೇ ಆಗಿರುತ್ತೆ. ಯಾವುದೇ ರಿಟರ್ನ್ಸ್ ಗ್ಯಾರಂಟಿಡ್ ಆಗಿಲ್ಲ. ಇದೆಲ್ಲ ಫ್ಯೂಚರ್ ಪ್ರಿಡಿಕ್ಷನ್ ಹಿಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಇದೆಲ್ಲ ಪಾಸ್ಟ್ ಹಿಸ್ಟ್ರಿ ಅಷ್ಟೇ. ಸೊ ಕನ್ಸಲ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ಬಿಫೋರ್ ಡೂಯಿಂಗ್ ಎನಿ ಇನ್ವೆಸ್ಟ್ಮೆಂಟ್. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಲೆಟ್ಸ್ ಸ್ಟಾರ್ಟ್ ಫ್ರಮ್ 2005. ಯಾರಾದ್ರೂ 2005 ಅಲ್ಲಿ ಬ್ಯಾಂಕ್ FD ಅಲ್ಲಿ 1 ಲಕ್ಷನ ಹೂಡಿಕೆ ಮಾಡಿದ್ರೆ ಯಾರಾದ್ರೂ ಅನ್ಕೊಳ್ಳಿ, ಯಾಕಂದ್ರೆ ನಮ್ಗೆ ಶೇರ್ ಮಾರ್ಕೆಟ್ ಅನ್ನೋದೇ ಗೊತ್ತಿಲ್ಲ ಅಲ್ವಾ 2005 ಅಲ್ಲಿ. ನಾವು ಅಪ್ಪ ಅಮ್ಮಗಂತೂ ಅದು ಗೊತ್ತೇ ಇಲ್ಲ, ಬಿಕಾಸ್ ಇಂಡಿಯಾದಲ್ಲಿ ನಾವು 3 to 2% ಅಷ್ಟೇ ಸ್ಟಾಕ್ ಮಾರ್ಕೆಟ್ ಗೊತ್ತು, ಅದು ಫುಲ್ ನೆಗೆಟಿವ್ ಆಗೇ ಗೊತ್ತು. ಬಟ್ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಅಂದ್ರೆ ನೋ, ಇಟ್ ಈಸ್ ಎ ಪಾಸಿಟಿವ್ ವೇ. ಬಟ್ ಗೊತ್ತಿಲ್ದಿರ ಏನಾದ್ರು ಮಾಡಿದಿರ ಅಂದ್ರೆ 100% ದುಡ್ಡು ಖಾಲಿ ಆಗುತ್ತೆ, ಮನೆ ಮಠನೂ ಮಾಡ್ಕೊಂತೀರಾ. ಡ್ರೈವಿಂಗ್ ಗೊತ್ತಿದ್ರೆ ಎತ್ಕೊಂಡು ಹೋಗಿ ಹೈವೇಲಿ ಡ್ರೈವಿಂಗ್ ಮಾಡಿ, ಇಲ್ಲ ಅಂದ್ರೆ ಸುಮ್ನೆ ಮಾಡಕ್ ಹೋಗ್ಬೇಡಿ. ಇಲ್ಲ ಯಾರಾದ್ರೂ ಡ್ರೈವರ್ ನ ಹೈರ್ ಮಾಡಿ ನೀಟಾಗಿ ಕರ್ಕೊಂಡು ಹೋಗ್ತಾರೆ. ಓಕೆನಾ? ಸೊ ಲೆಟ್ಸ್ ಕಂಟಿನ್ಯೂ. 2005 ಅಲ್ಲಿ ಬ್ಯಾಂಕ್ FD ಅಲ್ಲಿ ಏನಾದ್ರು ನೀವು 1 lakh ನ ಅದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ, ಇವತ್ತು ಅಪ್ರಾಕ್ಸಿಮೇಟ್ ಆಗಿ ಅದರ ರಿಟರ್ನ್ಸ್ ಬಂದ್ಬಿಟ್ಟು 4,30,000 ಇರೋದು. ಅಂದ್ರೆ 4x ಗ್ರೋ ಆಗಿರೋದು. ಅಂದ್ರೆ 10 years ಡಬಲ್ ಆಗುತ್ತೆ. ಆ ಡಬಲ್ ನೆಕ್ಸ್ಟ್ 2x ಅದು ಡಬಲ್ ಆಗುತ್ತೆ. ಸೊ ಎಷ್ಟೋ ಜನ ಕಾಂಪೌಂಡಿಂಗ್ ಅಂದ್ರೆ ಗೊತ್ತಿಲ್ಲ, ರೂಲ್ ಆಫ್ 72 ಅಂದ್ರೆ ಗೊತ್ತಿಲ್ಲ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಏನ್ ರೂಲ್ ಆಫ್ 72 ಅಂದ್ರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ದಟ್ ರೂಲ್ ಆಫ್ 72. ಅದೇ ನೀವೇನಾದ್ರೂ 2005 ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶೇರ್ಸ್ ಅಲ್ಲಿ ನೀವೇನಾದ್ರೂ ಹೂಡಿಕೆ ಮಾಡಿದ್ರೆ ಅವಾಗ 60 to 70 ರೂಪೀಸ್ ಇತ್ತು. ಇವತ್ತಿಗೆ ನಿಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶೇರ್ಸ್ ಹೂಡಿಕೆನ ಎಷ್ಟಾಗ್ತಿತ್ತು ಅಂದ್ರೆ 19 ಲಕ್ಷ ಪ್ಲಸ್ ಆಗ್ತಿತ್ತು. ಅದೇ ಸ್ಟೇಟ್ ಬ್ಯಾಂಕ್ ಅಲ್ಲಿ ನೀವು ಬ್ಯಾಂಕ್ FD ಇಡ್ತೀರಾ, ಹೆಂಗೆ? ನಂಬಿಕೆ ನಿಮ್ಗೆ ಬ್ಯಾಂಕ್ FD ಯಾವತ್ತು ಸೇಫ್ ಆಗತ್ತೆ ಅಂತ. ಅದೇ ತರ ತಾನೇ ಶೇರ್ಸ್ ಅಲ್ಲಿ ನೀವು ಇಡ್ತೀರಾ. ನಿಮ್ಮ ಬ್ಯಾಂಕ್ FD ನ ಎತ್ಕೊಂಡು ಹೋಗಿ 7 to 6% ರಿಟರ್ನ್ಸ್ ಕೊಡ್ತಾರೆ. ಅದೇ ನೀವು ಬ್ಯಾಂಕ್ ಅಲ್ಲಿ ಇಟ್ಟಿರೋರು, ಅದೇ ಬ್ಯಾಂಕ್ ನಿಮ್ಗೆ ಹೋಮ್ ಲೋನ್ ಬೇಕು ಅಂದ್ರೆ, ಪರ್ಸನಲ್ ಲೋನ್ ಬೇಕು ಅಂದ್ರೆ ಎಷ್ಟಕ್ಕೆ ಮಾಡ್ತಾರೆ? 12 to 13%
ಇಲ್ಲ 20, ಸಮಟೈಮ್ಸ್ 16 to 17%. ಯಾರಿಗಾದ್ರೂ ಸಿವಿಲ್ ಚೆನ್ನಾಗಿಲ್ಲ ಅಂದ್ರೆ 20%. ಇದೆಲ್ಲ ಯಾರ ಪ್ರಾಫಿಟ್ ಹೋಗ್ತಿದೆ? ಆದ್ರ ಶೇರ್ ಹೋಲ್ಡರ್ಸ್ ಹೋಗ್ತಿದೆ. ನೀವ್ ಯಾಕೆ ಅರ್ಥ ಮಾಡ್ಕೊಂತಿಲ್ಲ ಸ್ಟಾಕ್ ಮಾರ್ಕೆಟ್ ನ? ಅದೆಲ್ಲ ಶೇರ್ ಹೋಲ್ಡರ್ಸ್ ಹೋಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಓಕೆನಾ? ನೆಕ್ಸ್ಟ್, ನೀವು ಬ್ಯಾಂಕ್ FD ಅಲ್ಲಿ ಇಟ್ರೆ ನಿಮ್ ಇನ್ಫ್ಲೇಷನ್ ಕೂಡ ಬೀಟ್ ಆಗಲ್ಲ. ಇನ್ಫ್ಲೇಷನ್ ನಿಮ್ಮ ಮನಿ ತಿಂದಾಗ್ತಾ ಇರುತ್ತೆ. ಇಫ್ ಯು ವಾಂಟ್ ಟು ಬೀಟ್ ದ ಇನ್ಫ್ಲೇಷನ್, ಯು ಶುಡ್ ಟೇಕ್ ದ ಕ್ಯಾಲ್ಕುಲೇಟಿವ್ ರಿಸ್ಕ್. ಸೇವಿಂಗ್ಸ್ ಮಾಡಿದ್ರೆ ಮನಿ ಸೇವ್ ಆಗುತ್ತೆ, ಇನ್ವೆಸ್ಟ್ ಮಾಡಿದ್ರೆ ವೆಲ್ತ್ ಕ್ರಿಯೇಟ್ ಆಗುತ್ತೆ, ರಿಚ್ ಆಗ್ತೀರಾ. ಅರ್ಥ ಮಾಡ್ಕೊಳ್ಳಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ FD ಏನಾದ್ರು ಇಟ್ಟಿದ್ರೆ ನೀವು ಹೋಗಿ ಒಂದು ಆಲ್ಟೋ ಕಾರ್ ತಗೊಬಹುದಾಗಿತ್ತು. ಅದೇ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶೇರ್ಸ್ ಅಲ್ಲಿ ಹಾಕಿದ್ರೆ ಇವತ್ತು ಹೋಗ್ಬಿಟ್ಟು XCV 700 ಆದ್ರೂ ಬರ್ತಿತ್ತು. ಸೊ ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಕ್ಯಾಲ್ಕುಲೇಟಿವ್ ರಿಸ್ಕ್. ತಗೊಳ್ಳಿ. ಸೊ ನೀಟಾಗಿ ಓದ್ಕೊಳ್ಳಿ. ಫಂಡಮೆಂಟಲ್ಸ್ ಅಂದ್ರೆ ಏನು, ಟೆಕ್ನಿಕಲ್ಸ್ ಅಂದ್ರೆ ಏನು, ಸೊ P ರೇಷಿಯೋಸ್ ಅಂದ್ರೆ ಏನು, RSI ಅಂದ್ರೆ ಏನು, ಇದೆಲ್ಲ ಓದ್ಕೊಂಡು ನೀಟಾಗಿ ಸ್ವಲ್ಪ ಕ್ಯಾಲ್ಕುಲೇಟಿವ್ ರಿಸ್ಕ್ ಇರುತ್ತೆ, ನೋಡ್ಕೊಂಡು ಇನ್ವೆಸ್ಟ್ ಮಾಡಿ, ದುಡ್ಡಾಗತ್ತೆ. ನೆಕ್ಸ್ಟ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಪ್ರಾಕ್ಸಿಮೇಟ್ ಆಗಿ 2005 ಇಂದ ಇವತ್ತು 20 years ಆಗಿದೆ. ನಾನು ಡಿಸೆಂಬರ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀನಿ. 19x ರಿಟರ್ನ್ಸ್ ಕೊಟ್ಟಿದೆ. ಓಕೆನಾ? ಅಂದ್ರೆ 1 lakh ಇನ್ವೆಸ್ಟ್ಮೆಂಟ್ ಕೂಡ ಬಿಕಮ್ 19 lakhs ಪ್ಲಸ್. ಆಲ್ಸೋ ಅದೇನ್ ಪೇ ಔಟ್ ಮಾಡಿದೆ ಅಂದ್ರೆ ಪರ್ ಶೇರ್ 16 rupees. ಓವರ್ ಆಲ್ 20 years ಇಂದ ಆವರೇಜ್ ತಗೊಂಡ್ರೆ 16 rupees ಡಿವಿಡೆಂಡ್ಸ್ ನ ಪೇ ಔಟ್ ಮಾಡಿದೆ. ಆಲ್ಮೋಸ್ಟ್ ನಿಮ್ ಇನ್ವೆಸ್ಟ್ಮೆಂಟ್ಸ್ ಡಿವಿಡೆಂಡ್ ರೂಪದಲ್ಲೇ ನಿಮ್ಗೆ ರಿಟರ್ನ್ ಬಂದ್ಬಿಡ್ತಾ ಇತ್ತು. ಸೊ ಡಿವಿಡೆಂಡ್ಸ್ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗೋಗುತ್ತೆ. ಸೊ ಡಿವಿಡೆಂಡ್ ರೂಪದಲ್ಲೇ ನಿಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬಂದ್ಬಿಡ್ತಾ ಇತ್ತು. ಓಕೆನಾ? ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒನ್ ಆಫ್ ದಿ ಸೇಫೆಸ್ಟ್ ಬ್ಯಾಂಕ್. ಸೊ ಈ ವಿಡಿಯೋ ನಿಮಗೆ ಏನಾದ್ರು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಯಾನೇ ಕಂಟೆಂಟ್ ಬೇಕಂದ್ರೆ ನಮ್ ಕಮೆಂಟ್ ಸೆಷನ್ ಅಲ್ಲಿ ಬಂದು ಕಮೆಂಟ್ ಮಾಡಿ. ನಿಮ್ಗೆ ಯಾವ ಕಂಟೆಂಟ್ ನಾನು ಫ್ರೀ ಆಗಿ ಕೊಡ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಫಂಡಮೆಂಟಲ್ಸ್ ಅಂದ್ರೆ ಏನು, ಟೆಕ್ನಿಕಲ್ಸ್ ಅಂದ್ರೆ ಏನು, ಜಸ್ಟ್ ಕಮೆಂಟ್ ಸೆಷನ್ ಅಲ್ಲಿ ಇಂಥ ಟಾಪಿಕ್ ಅಂತ ಕಮೆಂಟ್ ಮಾಡಿ. ಯಾವ್ದು ಹೈಯೆಸ್ಟ್ ಕಮೆಂಟ್ಸ್ ಬಂದಿರುತ್ತೋ ಅದನ್ನೆಲ್ಲ ಸೊ ವೆರಿಫೈ ಮಾಡ್ಬಿಟ್ಟು ನನಗೆ ಯಾವ್ದು ಹೇಳ್ಬೋದು ಅನ್ಸಿದ್ರೆ ಅದನ್ನ ಹೇಳ್ಬೋದು. ಸರ್ ನೀವ್ ಯಾಕೆ ಚಾರ್ಟ್ ತೋರಿಸ್ತಿಲ್ಲ ಅಂತ ಹೇಳ್ಬೋದು. ಸೊ ಸೆಬಿ ರೆಗ್ಯುಲೇಷನ್ಸ್ ಇದೆ, ಅದಕ್ಕೆ ನಾನು ಚಾರ್ಟ್ ತೋರ್ಸಕ್ ಆಗಲ್ಲ. ಸೊ ಮುಂದೆ ವಿಡಿಯೋಸ್ ಅಲ್ಲೂ ಅಷ್ಟೇ ಐ ಕ್ಯಾನ್ ಎಕ್ಸ್ಪ್ಲೇನ್ ಲೈಕ್ ದಿಸ್ ಓನ್ಲಿ. ನಾನು ಎಲ್ಲಾದ್ರಲ್ಲೂ ಐ ಕ್ಯಾನಾಟ್ ಶೋ ದ ಚಾರ್ಟ್ ಬಿಕಾಸ್ ಆಫ್ ದೇರ್ ಇಸ್ ಎ ಸೆಬಿ ರಿಸ್ಟ್ರಿಕ್ಷನ್ಸ್. ಓಕೆನಾ? ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ ಪ್ರಾಫಿಟ್ ಗೆ ಅಂತ. ಅಂಡ್ ಈ ವಿಡಿಯೋ ಮಾಡಿರೋ ಉದ್ದೇಶ ಜಸ್ಟ್ ಫಾರ್ ಎಜುಕೇಶನಲ್ ಪರ್ಪಸ್. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಚಾನಲ್ ನ ಅಗೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಕಲಿತಿರೋ ಅಂತ ನಿಮ್ ಫ್ರೆಂಡ್ಸ್ ಗೆ, ಫ್ಯಾಮಿಲೀಸ್ ಗೆ ಎಲ್ಲಾರ್ಗೂ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.